ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಹಾಯ್ ಹೇಳ್ತಾ ಇವತ್ತು ಕಡಲೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕಡಲೆಕಾಳನ್ನ ನೆನೆಸ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಮಸಾಲೆಗೆ ರೆಡಿ ಮಾಡ್ಕೋಬೇಕು. ಮಸಾಲೆಗೆ ಏನೇನೆಂದರೆ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಗಸಗಸೆ, ಶುಂಠಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಯಿ ತುರಿ, ಒಂದೋಳು ಕಾಯಿ ಬೇಕು. ಹಾಗೆ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಮೆಣಸಿನ್ಕಾಯಿ ಪೌಡರು, ಇಷ್ಟನ್ನೂ ಮಿಕ್ಸಿಲಿ ರುಬ್ಕೊಬೇಕು. ಈಗ ಕುಕ್ಕರ್ ಇಡ್ತಾಯಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ನಾನು ಆವಾಗಲೂ ಸನ್ಫ್ಲವರ್ ಎಣ್ಣೆನೇ ಹಾಕಿ ಮಾಡೋದು, ಹೆಲ್ತ್ಗೆ ಒಳ್ಳೆಯದು. ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಬಟಾಣಿ, ಸಾಸಿವೆ ಹಾಕಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಕಡಲೆಕಾಳು ಏನು ನೆನೆಸಿ ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಒಗ್ಗರಣೆಗೆ ಹಾಕಬೇಕು. ಕಡಲೆಕಾಳು ಕೂಡ ಹಸಿ ವಾಸನೆ ಹೋಗೋವರೆಗೂ ಒಂದು 5 ಮಿನಿಟು ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ತಾ ಇರಬೇಕು. ಸಾಂಬಾರು ಟೇಸ್ಟಿಗಂತೂ ಚೆನ್ನಾಗಿರುತ್ತೆ. ನನಗಂತೂ ಕಡಲೆಕಾಳು ಸಾಂಬಾರು ತುಂಬ ಇಷ್ಟ. ಇಡ್ಲಿಗೆ, ದೋಸೆಗೆ ಈ ಥರ ಚೆನ್ನಾಗಿರುತ್ತೆ ಕಡಲೆಕಾಳು ಸಾಂಬಾರು. ಮತ್ತು ರೈಸ್ಗೆ, ಮುದ್ದೆಗಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇಡ್ಲಿಗೂ ಮತ್ತು ದೋಸೆಗೆ ಕಡಲೆಕಾಳು ಸಾಂಬಾರು ಥರನೂ ಇರುತ್ತೆ, ಸ್ವಲ್ಪ ಗೊಜ್ಜು ಥರನೂ ಇರುತ್ತೆ. ಗಟ್ಟಿಯಾಗಿ ಮಾಡ್ತೀನಿ. ಸಾಂಬಾರು ಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿರ್ತೀನಿ. ಈಗೇನು ತರಕಾರಿ ವಾಶ್ ಮಾಡಿ ಇಟ್ಕೊಂಡಿರ್ತೀವಿ, ತರಕಾರಿನೂ ಕೂಡ ಹಾಕಿದ್ದೀನಿ. ತರಕಾರಿನೂ ಕೂಡ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಆಗಿದೆ. ನಾವೇನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಿ, ಮಸಾಲೆನೂ ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಕಡಲೆಕಾಳು ಸಾಂಬಾರು ಅಂದರೆ ನನಗಂತೂ ತುಂಬ ಇಷ್ಟ. ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಬೇಕು. ತೆಳು ಬೇಕು ಅಂದರೆ ರೈಸ್ಗೆ, ಮುದ್ದೆಗೆಲ್ಲ ಸ್ವಲ್ಪ ಸಾಂಬಾರು ಮೀಡಿಯಮ್ ಆಗಿರಬೇಕು. ಇಡ್ಲಿಗೆ, ದೋಸೆಗೆ ಎಲ್ಲ ಗಟ್ಟಿ ಇರಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೊಬೇಕು. ನಾನು ರೈಸ್ಗೆ ಮತ್ತು ಮುದ್ದೆಗೆ ಮಾಡ್ತಾ ಇರೋದು ಇವತ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಒಂದು 10 ಜನಕ್ಕೆ ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ಮನೇಲಿ ಸ್ವಲ್ಪ ಕೆಲಸಕ್ಕೆ ಆಳು ಬಂದಿದ್ದರು. ಹಾಗಾಗಿ ಕಡಲೆಕಾಳು ಸಾಂಬಾರೇ ಮಾಡೋಣ, ಚೆನ್ನಾಗಿರುತ್ತೆ ರೈಸ್ಗೆ, ಮುದ್ದೆಗೆಲ್ಲ ಅಂತ ಕಡಲೆಕಾಳು ಸಾಂಬಾರೇ ಮಾಡಿದ್ದೀನಿ. ಈ ಥರ 2 ಕುಕ್ಕರ್ ಹಾಕಿ ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಕಡಲೆಕಾಳು ಸಾಂಬಾರು ರೆಡಿಯಾಗಿದೆ. ನೀವು ಮನೇಲೇ ಟ್ರೈ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.